ದಯವಿಟ್ಟು ನಾವು ನಿನ್ನನ್ನು ಬುದ್ಧಿವಂತ ಅಂತ ನಾವು ಫಸ್ಟ್ ಅನಿಸ್ತಾ ಇತ್ತು. ಆಮೇಲೆ ಬೇರೆ ಥರ ಅನ್ಸಕ್ಕೆ ಶುರುವಾಯಿತು. ಫಸ್ಟ್ BJP-ಯವರು ಅಯೋಗ್ಯರು, ಮುಟ್ಟಾಳರು, ಅವ್ರು ಓಟ್ ಹಾಕ್ರೆ ಏನು ತಾಲಿಬಾನ್ ಅವರ BJP-ಯವರು? ನಾಚಿಕೆ ಆಗಲ್ವ ನಿನ್ನ ಜನ್ಮಕ್ಕೆ? ಕಾಂಗ್ರೆಸ್ಸಿಂದ ಮುಸ್ಲಿಮ್ಸ್ನ ಬಳಸ್ಕೊಂಡು ಓಟ್ ಹಾಕ್ಸ್ಕೊಂತೀರಾ, ಅವ್ರಿಗೊಂದು ಸೀಟ್ ಕೊಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ದಾವಣಗೆರೆಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿರೋದು? ಅವ್ರ ತಾತನಿಗೆ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ 100 ವರ್ಷ ಆದಮೇಲೆ ಅವರು ಶತಾಯುಷಿಯಾಗಿ ಸತ್ತಿರೋದವರು. ಅಲ್ಲಿವರೆಗೂ MLA ಆಗಿ ಮಾಡಿರೋದು ಮುಸಲ್ಮಾನ್ ಜನಾಂಗದವರು. ಕಾಂಗ್ರೆಸ್ ಪಕ್ಷದವ್ರು ಏನು ಉಳಿಸ್ಕೊಂಡ್ರ ನೀವು ಮುಸಲ್ಮಾನರಿಗೆ? ಅವ್ರಿಗೆ ಪಂಚರ್ ಹಾಕೋದಂಗೆ ಇಟ್ಕೊಂಡಿದ್ದು ನೀವೇನೇನೆ. ಅವ್ರ ಹೆಣ್ಮಕ್ಳುಗಳ್ನ ದೌರ್ಜನ್ಯಕ್ಕೆ ಒಳಗಾಗಂಗೆ ಮಾಡಿದ್ದು ನೀವೇನೇನೆ. ಇಡೀ 70 ವರ್ಷ ಆಳ್ವಿಕೆ ಮಾಡಿ ಮುಸಲ್ಮಾನರನ್ನ ಹಿಂಗೆ BJP-ಯವ್ರನ್ನ ತೋರಿಸಿ ಅವರನ್ನು ಮಂಗನ ಮಾಡಿಬಿಟ್ಟಿದ್ದೀರಾ. ಇವಾಗೂ ಮತ್ತೆ ತಿರುಗಿ ಬಂದು ನಿನ್ನಂಥ ಮಂಗಾಟ ಆಡೋ ಅಂಥ ಜನಗಳು ಬಂದು ಅವ್ರ ತಲೆ ಒಳಗಡೆ ಇಲ್ಲಿದ್ದಿಂದ ಬಿಟ್ಟು ಹಾಳು ಮಾಡಿರೋದೇ ನೀವು ಮುಸಲ್ಮಾನರನ್ನ. ನಾವು 15 ವರ್ಷ ಆಳ್ವಿಕೆ ಮಾಡಿದ್ದೀವಿ. ಇವತ್ತು ಹಿಂದಿನ ಸರ್ಕಾರ ಇತ್ತು BJP ಸರ್ಕಾರ. ಏನಾಗಿತ್ತು ಮುಸಲ್ಮಾನರಿಗೆ? ಬಂಗಾರ ಇದ್ದಂಗೆ ಇದ್ದಾರೆ. ಅವರು ಆರಾಮಾಗಿ ಎಜುಕೇಶನ್ ಮಾಡ್ತಾ ಇದ್ದಾರೆ, ನೆಮ್ಮದಿಯಾಗಿದ್ದಾರೆ. ಮೋದಿಯವ್ರ ಸರ್ಕಾರದಲ್ಲಿ ಸುಭದ್ರವಾಗಿದ್ದಾರೆ ಮುಸಲ್ಮಾನರು. ಇವತ್ತು ಇರಾನ್ ಮುಸ್ಲಿಮ್ಸ್ ರಾಷ್ಟ್ರ, ದುಬಾಯಿ ಮುಸ್ಲಿಮ್ಸ್ ರಾಷ್ಟ್ರ, ಅರಬ್ ಮುಸ್ಲಿಮ್ಸ್ ರಾಷ್ಟ್ರ, ಅಲ್ಲಿ ಮುಸಲ್ಮಾನರು ಸುಭಿಕ್ಷವಾಗಿ ಸುರಕ್ಷಿತವಾಗಿದ್ದಾರಾ? ಹಿಂದೂಸ್ತಾನದಲ್ಲಿದ್ದಾರೆ. ಇದು ಹಿಂದೂಸ್ತಾನದ ಗಟ್ಟಿತನ, ಇದು ಜಾತ್ಯತೀತ ಭಾರತ. ನಾಚಿಕೆ ಆಗಬೇಕು. ಯಾಕೆಂದರೆ ನಿನ್ನಷ್ಟು ಬುದ್ಧಿವಂತ ಅಲ್ಲ ನಾವು. ಆದರೆ ನೀನು ಮಾತಾಡಿರೋಂಥ ವರ್ಡ್ಗಳನ್ನ ಆದಷ್ಟು ಬೇಗ ಅದನ್ನು ತೆಗಿಬೇಕು. ಮತ್ತು ಮೀಡಿಯಾದವ್ರು ನಾವು ಹೇಳೋದೇನೆಂದರೆ, ಇವನು ಅವಾಗ ಯಾಕೆ ಮಾತಾಡ್ತೀರಾ? ಕಾಂಗ್ರೆಸ್ಗೆ ಅಲ್ಲೊಂದು ಡ್ಯಾಮೇಜ್ ಆಗಿದೆ, ಈಗೀಯಪ್ಪ ಬಂದು ಒಂದಷ್ಟು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ, ಮುಸಲ್ಮಾನರಿಗೆ ಇನ್ನೊಂದಷ್ಟು ಡ್ಯಾಮೇಜ್ ಆಗುತ್ತೆ. ದಯವಿಟ್ಟು ನಾನು ಮುಸಲ್ಮಾನ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇಂಥ ತಿಕ್ಕಲರನ್ನ ಆದಷ್ಟು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲೆಲ್ಲಿ ಸಿಗ್ತಾರೋ ಅಲ್ಲಿ ಉಗಿದಟ್ಟಿ ಆಚೆಗೆ. ಇವರೇ ನಿಮ್ಮನ್ನು ಹಾಳು ಮಾಡಲಿಕ್ಕೆ ಕಾರಣ. ಇಂಥ ಜನಗಳೇ ಬಂದು ನಿಮ್ಮನ್ನ ಹಾಳು ಮಾಡಿದ್ದೀವರು. ಯಾಕೆ ಟಿಕೆಟ್ ಕೊಡಬಾರ್ದ್ರಿ? ಶಾಮನೂರು ಶಿವಶಂಕರಪ್ಪ ಅವ್ರ ಸೊಸೆ ಬಂದು MP, ಅವ್ರ ಯಜಮಾನರು ಬಂದು ಮಿನಿಸ್ಟ್ರು, ಮೊಮ್ಮಗನಿಗೂ ತಿರ್ಗಾ ಟಿಕೆಟ್ ಕೊಡಬೇಕಾ? 75,000 ಓಟಿರೋಂಥ ಜನಾಂಗದವರು ನ್ಯಾಯ ಕೇಳಿದ್ರೆ ಈ ಥರ ಎಲ್ಲ ಉಲ್ಟಾ ಬಂದು ಹೇಳ್ಕೊಂಡು ಓಟ್ ಕೇಳ್ತೀರಾ ನೀವು? ನಿಮ್ಮ ಜನ್ಮಕ್ಕೆ ಎಷ್ಟು ನಾಚಿಕೆ ಆಗಬೇಕು. ಆ ಸುಧಾಕರ್ ಅವರು ಅಟ್ಲೀಸ್ಟ್ ಅಲ್ಲೊಂದಷ್ಟು ಕಾನ್ಸ್ಟಿಟ್ಯೂನ್ಸಿಲಿ ಒಳ್ಳೊಳ್ಳೆ ಒಂದಷ್ಟು ಕೆಲಸ ಮಾಡಿದ್ರು. ಅವ್ರ ಮೈ ಮರದಿಂದ ನಿನ್ನಂಥ ಒಬ್ಬ ಕೋತಿನ ತಗೊಂಬಂದು ಅಲ್ಲಿ ಶಾಸಕನಾಗಿ ಮಾಡ್ದಂಗೆ ಆಯಿತು. ನಮಸ್ಕಾರ.